ಹಣ ಡಬಲ್ ಮಾಡಿ ಕೊಡ್ತೀನಿ ಅಂತ ಆಸೆ ತೋರಿಸಿ ನಿವೃತ್ತ ಯೋಧರಿಬ್ಬರು ವಂಚನೆ ಮಾಡಿರೋ ಘಟನೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ನಡೆದಿದೆ. ರಿಯಲ್ ಎಸ್ಟೇಟ್ನಲ್ಲಿ ಹಣ ಡಬಲ್ ಮಾಡುವುದಾಗಿ ನಾಲ್ವರಿಗೆ ನಂಬಿಸಿದ್ದ ನಿವೃತ್ತ ಯೋಧರಾದ ಹರಿದಾಸ್ ಹಾಗೂ ಸಂತೋಷ್ 1 ಕೋಟಿ ರೂಪಾಯಿ ಹಣ ಪಡೆದು ಪರಾರಿಯಾಗಿದ್ದಾನೆ. ಸಂತ್ರಸ್ತರಾದ ಧನರಾಜ್, ರಾಹುಲ್, ವಿಜಯಲಕ್ಷ್ಮಿ ಎಂಬುವರು ಆರೋಪಿಗಳ ವಿರುದ್ಧ ದೂರು ನೀಡಿದ್ದು ಬಾಲ್ಕಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅವರು ಬಂದು ಲೇಡೀಸ್ ಎದುರಾಗಿ ಮುಂದಿರ್ತೀರಿ ಅದ್ರ ಸಲುವಾಗಿ ನಾವು ಅವ್ರ ಬಳಿ ಹೋಗಿಲ್ಲ ಸರ್. ನಾವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಡ್ತೀರ ಅಂತ ಎದುರವರು ಬಂದು ಲೇಡೀಸ್ ಎದುರಾಗಿ ಮುಂದಿರ್ತೀರಿ ಅದ್ರ ಸಲುವಾಗಿ ನಾವು ಅವ್ರ ಬಳಿ ಹೋಗಿಲ್ಲ ಸರ್. ಹಂದಿ ಸಾಕಾಣಿಕೆ ಕೇಂದ್ರದ ತ್ಯಾಜ್ಯದಿಂದ ದುರ್ವಾಸನೆ ಬರ್ತಿರೋ ಹಿನ್ನೆಲೆ ಹಂದಿ ಸಾಕಾಣಿಕೆ ಕೇಂದ್ರವನ್ನು ಸ್ಥಳಾಂತರಿಸಲು ದೊಡ್ಡಬಳ್ಳಾಪುರ ತಾಲೂಕಿನ ಬೈರಸಂದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತ್ನಿಂದ ಅನುಮತಿ ಪಡೆಯದೆ ಅಕ್ರಮವಾಗಿ ಹಂದಿ ಸಾಕ್ತಾ ಇದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಹೀಗಾಗಿ ಕೂಡಲೇ ಹಂದಿ ಸಾಕಾಣಿಕೆ ಕೇಂದ್ರವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಎಲ್ಲ ಇಲ್ಲೇ ಬಿದ್ದಿತ್ತಪ್ಪ. ಹೇಳಿದ್ರೆ ನಾವು ಇದು ಮಾಡೋಕೋದಾಗೈತೆ, ನೀವು ನಮ್ಮ ಮೇಲೆ ಇದು ಮಾಡಿದ್ದು ಅಲ್ಲ ಉಳ್ಳಿ ಎಷ್ಟೊಂದು ನಮ್ಮ ಮಂದಿ ಫಾರಮ್ದಲ್ಲ ಇಲ್ಲೇ ಬರೈತೆ. ಇದು ಡೌನ್ ಇದೆ ಬಿಡಿ, ಅಲ್ಲಿಂದ ಡೌನ್ ಆಗಿ ಬಂದು ನಿಂತ್ಕೊಳ್ಳೋದಿದ್ದಲ್ಲ. ಈಗ ಡೌನ್ ತೆಗ್ದಿಲ್ಲ, ಇದು ಅಲ್ಲಿ ನಿಂತ್ಕೊಂಡು ಹಿಂಗೆ ಹೋಗ್ತಾ ಇದೆ. ಏನು ಪ್ರಾಬ್ಲಮ್ ಗಟ್ಟಿದಲ್ಲಿ ಇಲ್ಲ, ಸ್ಟೋರೇಜ್ ಆಗುತ್ತೆ. ಇದು ಸ್ಮೆಲ್ ಬರ್ತಾ ಇದೆ ಸರ್. ಇವಾಗ ಮಾಸ್ಕ್ ಹೆಂಗ್ ಮಾತು ನೋಡಿ ಸರ್. ಏನಾಗುತ್ತೆ ಯಜಮಾನ್ರೆ? ಎಲ್ಲ ಇಲ್ಲೇ ಬಿದ್ದಿತ್ತಪ್ಪ. ಹೇಳಿದ್ರೆ ನಾವು ಇದು ಮಾಡೋಕೋದಾಗೈತೆ. ಕೋಲಾರದಲ್ಲಿ ಯಲ್ಲೇಶ್ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಫೇಸ್ಬುಕ್ನಲ್ಲಿ ಲೈವ್ ಬಂದಿದ್ದ ಕೊಲೆ ಆರೋಪಿ ಸಂತೋಷ್, ನಾನು ಕೊಲೆ ಮಾಡಿಲ್ಲ, ಆತನ ಕರ್ಮ ಆತನೇ ಅನುಭವಿಸುತ್ತಾನೆ, ನನ್ನ ಲೊಕೇಶನ್ ಚೆಕ್ ಮಾಡಿ, ನನಗೂ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ, ಈ ಹಿಂದೆ ಅಕ್ರಮ ಸಂಬಂಧ ವಿಚಾರದಲ್ಲಿ ನ್ಯಾಯ ಪಂಚಾಯಿತಿ ಮಾಡಬೇಕಾಗಿತ್ತು, ಅದನ್ನು ಊರಿನ ಹಿರಿಯರು ಯಾರೂ ಮಾಡಲಿಲ್ಲ, ಇದೀಗ ಅವನ ಪಾಪ ಕರ್ಮಗಳನ್ನು ಅವನೇ ಅನುಭವಿಸ್ತಾ ಇದ್ದಾನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾನೆ. ಅವನು ಮಾಡಿದ ಪಾಪ ಕರ್ಮಗಳಿಗೆ ಅವನೇ ಬಲಿಯಾಗಿದ್ದಾನೆ. ನನ್ನ ಪತ್ನಿಯೊಂದಿಗೆ ನನಗೆ ಬದುಕಲು ಬಿಡಲಿಲ್ಲ, ನನ್ನ ಪತ್ನಿ ಕರೆದುಕೊಂಡು ಹೋದಾಗ ಯಾರೂ ಸಹ ಬರಲಿಲ್ಲ, ಇವನ ಅಣ್ಣ ತಮ್ಮಂದಿರು ಅವತ್ತು ಇನ್ನೊಬ್ಬರ ಮನೆ ಹೆಣ್ಣು ಮಕ್ಕಳು ಕರೆದುಕೊಂಡು ಓಡಿ ಹೋದಾಗ ಯಾಕೆ ನ್ಯಾಯ ಪಂಚಾಯಿತಿ ಮಾಡಲಿಲ್ಲ, ನೀನು ಇದು ಮಾಡುವುದು ತಪ್ಪು, ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರೋದು ತಪ್ಪು, ಅವರಿಗೆ ಮಕ್ಕಳಿದ್ದಾರೆ, ಸಂಸಾರ ಇದೆ ಅಂತ ನ್ಯಾಯ ಪಂಚಾಯಿತಿ ಮಾಡಬೇಕಾಗಿತ್ತಲ್ವಾ. ಟೇಕಲ್ ಹತ್ರ ಯಾವುದೋ ಒಂದು ಊರಿನಲ್ಲಿ ಇವಳನ್ನು ಇಟ್ಟಿದ್ರು, ಅವತ್ತು ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಕರ್ಕೊಂಡು ಹೋಗಿದ್ದವನು ಹೋಗಿಬಿಟ್ಟಿದ್ದಾನೆ, ಬಿಟ್ಟುಬಿಡು, ಇನ್ಮೇಲೆ ಅವಳ ದಿನ ಸ್ವಂತ ಇಲ್ಲ, ಅವಳ ಸ್ವಂತ ಅಂತ ಯಾವನೋ ಒಬ್ಬ ಹೇಳಿದ್ದಾನೆ, ಮಕ್ಕಳು ಮರಿ ಅಂತ. ನಾನು ಉದ್ದೇಶಪೂರ್ವಕವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ನನಗೂ ಅವಳು ಲವ್ ಮ್ಯಾರೇಜ್ ಆದಮೇಲೆ ಬಿಡಬೇಕು ಅಂದರೆ ಬಿಟ್ಟು ಬಿಡಬೇಕಾ? ಅವತ್ತು ಎಲ್ಲರೂ ಸೇರಿ ನನ್ನ ಮನೆ ಹಾಳು ಮಾಡಿದ್ದೀರಿ, ನನ್ನ ಮನೆ ಧ್ವಂಸ ಮಾಡಿದ್ದೀರಿ ಅಂತ ಅಳಲು ತೋಡಿಕೊಂಡಿದ್ದಾನೆ. ಕೊಡ್ತೀನಿ, ಬೇಕಾದ್ರೆ ಹಂಗೆ ಕೇಳಿಸ್ಕೊಳ್ರಿ ನೀವೇ. ಆಮೇಲೆ ಇನ್ನೊಂದು ವಿಷಯ, ನನ್ನ ಮೇಲೆ 5 ಸತಿ ಹಲ್ಲೆ ಮಾಡಿಸಿದ್ದಾನೆ. ಅದನ್ನ ಹೇಮಗಲ್ ಠಾಣೆಯಲ್ಲಿ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ದೀರಿ, ಯಾರು ಆಕ್ಷನ್ ತಗೊಂಡಿಲ್ಲ. ಅದಕ್ಕೆ ನಾವು ಈ ಸಲ ಏನೋ ನಮ್ಮನ್ನ ದೊಡ್ಡ ಮಟ್ಟದಲ್ಲಿ ಏನೋ ಸಾಯಿಸೋ ತರ ಸ್ಕೆಚ್ ಹಾಕ್ಸ್ಕೊಂಡಿದ್ರು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ನಮ್ಮ ಪ್ರಾಣ ತನಕ ಬಂತು, ನಾವು ಹೊಡೆದ್ರಿ. ನಾವು 5 ಸಲ ಕೊಟ್ಟಿದ್ದೀವಿ ಕಂಪ್ಲೇಂಟು, ಯಾರು ಆಕ್ಷನ್ ತಗೊಂಡಿಲ್ಲ. ಬೇಕಂದ್ರೆ ಅದ್ರದ್ದು ಪ್ರೂಫ್ ಸಮೇತ ನಾನು ಹಾಕ್ತೀನಿ, ಯಾರು ಆಕ್ಷನ್ ತಗೊಂಡಿಲ್ಲ. ನಮ್ದು ಇದ್ರ ಗಂಟ ಬಂತು, ಅದಕ್ಕೆ ನಾವು ಹೊಡೆದ್ಬಿಟ್ರಿ. ಹೊಡೆದಿರೋದು ನಾವೇ. ನನ್ನ ಹೆಸರು ಬಿಂದು ಅಂತ, ನಾನು ನಮ್ಮ ಅಕ್ಷಯರನ್ನ ಹೊಡೆದಿರೋದು. ಇದಕ್ಕೂ ನಮ್ಮ ಅಪ್ಪನಿಗೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 8 ವರ್ಷ ಆಯ್ತು. 8 ವರ್ಷ ಆಯ್ತು ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ, ಇದುವರೆಗೂ ಬಂದಿಲ್ಲ.
ಮಾವನೇ ಗರ್ಭಿಣಿ ಸೊಸೆಯ ಕತ್ತು ಸೀಳಿ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಚಿಕ್ಕಹಣಗಿ ಗ್ರಾಮದಲ್ಲಿ ನಡೆದಿದೆ. ರೇಖಾ ಕೊಲೆಯಾದ ದುರ್ದೈವಿ. 4 ವರ್ಷಗಳ ಹಿಂದೆ ರೇಖಾ ಮತ್ತು ನಾಗರಾಜ್ ಮದುವೆಯಾಗಿತ್ತು. ಮದುವೆಯಾದ 6 ತಿಂಗಳಿಗೆ ಹೊಲ ಹಾಗೂ ಮನೆ ಕೆಲಸದ ವಿಚಾರವಾಗಿ ಅತ್ತೆ ಮಾವನೊಂದಿಗೆ ಆಗಾಗ ಜಗಳ ನಡೀತಾ ಇತ್ತಂತೆ. ಈ ವಿಚಾರ ಈಗ ಕೊಲೆಯಲ್ಲಿ ಅಂತ್ಯ ಆಗಿದೆ. ಸದ್ಯ ಆರೋಪಿ ಸಿದ್ದಪ್ಪನನ್ನ ಪೊಲೀಸರು ಬಂಧಿಸಿದ್ದು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾವಣಗೆರೆಯಲ್ಲಿ ನವ ವಿವಾಹಿತನ ಸಾವಿಗೆ ಕಾರಣವಾಗಿದ್ದ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಮದುವೆಯಾದ 2.5 ತಿಂಗಳಿಗೆ ಗುಮ್ಮನೂರು ಗ್ರಾಮದ ಹರೀಶ್ ಎಂಬಾತನ ಪತ್ನಿ ಸರಸ್ವತಿ ಹಳೆ ಲವರ್ ಜೊತೆ ಪರಾರಿಯಾಗಿರ್ತಾಳೆ. ಇದರಿಂದ ಮನನೊಂದು ಪತಿ ಹರೀಶ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ವಿಷಯ ತಿಳಿದು ಹರೀಶ್ಗೆ ಮದುವೆ ಮಾಡಿಸಿದ ರುದ್ರೇಶ್ ಕೂಡ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಈ ಹಿನ್ನೆಲೆ ನಿನ್ನೆಯಷ್ಟೇ ಗಂಡನಿಗೆ ಕೈಕೊಟ್ಟು ಓಡಿ ಹೋಗಿದ್ದ ಸರಸ್ವತಿಯನ್ನ ಪೊಲೀಸರು ಬಂಧಿಸಿದ್ದಲ್ಲದೆ ಆಕೆಯ ಪ್ರಿಯಕರ ಕುಮಾರ್ನನ್ನು ಕೂಡ ಜೈಲಿಗಟ್ಟಿದ್ದಾರೆ. ಸ್ಮಾರ್ಟ್ ಬಜಾರ್ ಗೇಟ್ ಬಿದ್ದು ಸೆಕ್ಯೂರಿಟಿ ಮೃತಪಟ್ಟಿರುವ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಅರುಣಾಚಲಂ ಎಂಬುವವರಿಗೆ ಸೇರಿದ ಕಟ್ಟಡದಲ್ಲಿ ಅವಘಡ ಸಂಭವಿಸಿದೆ. 6 ತಿಂಗಳ ಹಿಂದೆಯಷ್ಟೇ ಸ್ಮಾರ್ಟ್ ಬಜಾರ್ ಮಾಲ್ಗೆ ಬಾಡಿಗೆ ನೀಡಲಾಗಿತ್ತು. ಸರಿಯಾದ ರೀತಿಯಲ್ಲಿ ಗೇಟ್ ಅಳವಡಿಸಿಲ್ಲ. ಹಾಗಾಗಿ ಸೆಕ್ಯೂರಿಟಿ ಸಾವಿಗೆ ಕಾರಣ ಅಂತ ಕಾಂಗ್ರೆಸ್ ಮುಖಂಡ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಅಡುಗೆ ಕಾಂಟ್ರಾಕ್ಟರ್ನನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹಾಸನ ನಗರದ ಕೆಆರ್ಪುರಂ ಬಡಾವಣೆಯಲ್ಲಿ ನಡೆದಿದೆ. ಆನಂದ್ ಕೊಲೆಯಾದ ದುರ್ದೈವಿಯಾಗಿದ್ದಾನೆ. ಒಂದೇ ಮಹಿಳೆ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಆನಂದ್ ಹಾಗೂ ಧರ್ಮೇಂದ್ರ ಪರಸ್ಪರ ಜಗಳ ಮಾಡಿಕೊಂಡಿದ್ದಾರೆ. ಗಲಾಟೆಯಲ್ಲಿ ಆನಂದ್ಗೆ ಧರ್ಮೇಂದ್ರ ಚಾಕುವಿನಿಂದ 5-6 ಬಾರಿ ಇರಿದು ಎಸ್ಕೇಪ್ ಆಗಿದ್ದಾನೆ. ಸದ್ಯ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಕಲಬುರಗಿಯ ಹಸನಾಪುರ ಕ್ರಾಸ್ ಬಳಿ ಸರಣಿ ಅಪಘಾತ ಸಂಭವಿಸಿದೆ. ಬಸ್ ಹಾಗೂ ಲಾರಿ ಮುಖಾಮುಖಿ ಡಿಕ್ಕಿಯಾಗಿದ್ದು, ಇದೇ ವೇಳೆ ಬಸ್ಗೆ ಹಿಂಬದಿಯಿಂದ ವೇಗವಾಗಿ ಬಂದ ಟಿಪ್ಪರ್ ಗಂಭೀರ ಸ್ಥಿತಿಯಲ್ಲಿ ಲಾರಿ ಮತ್ತು ಬಸ್ಸಿನ ಡ್ರೈವರ್ಗಳು. ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೊಲೆರೋ ವಾಹನ ಮುಖಾಮುಖಿ ಡಿಕ್ಕಿಯಾಗಿ ಬೊಲೆರೋ ವಾಹನ ಚಾಲಕ ಹಾಗೂ ಬಸ್ನಲ್ಲಿದ್ದ 7 ಜನರಿಗೆ ಗಾಯವಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ರಾಷ್ಟ್ರೀಯ ಹೆದ್ದಾರಿ 66ರ ಮಾನೀರು ದೇವಸ್ಥಾನದ ಬಳಿ ನಡೆದಿದೆ. ಬೊಲೆರೋ ವಾಹನ ಚಾಲಕ ಕಾರವಾರದ ಡೇವಿಡ್ ಪಾಸ್ಕಲ್ಗೆ ಗಂಭೀರ ಗಾಯವಾಗಿದ್ದು ಕುಮಟಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉಳಿದ ಗಾಯಾಳುಗಳಿಗೆ ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಸಂಬಂಧ ಕುಮಟಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಡಿದ ಮತ್ತಲ್ಲಿ ಟಿಟಿ ವಾಹನ ಚಲಾಯಿಸುತ್ತಿದ್ದ ಚಾಲಕನ ನಿರ್ಲಕ್ಷ್ಯದಿಂದ ಸರಣಿ ಅಪಘಾತ ಸಂಭವಿಸಿದೆ. ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಲ್ಲಿ ಟಿಟಿ ವಾಹನ 2 ಬೈಕ್ಗಳ ನಡುವೆ ಅಪಘಾತ ನಡೆದಿದೆ. ಪ್ರತ್ಯೇಕ ಬೈಕ್ಗಳಲ್ಲಿದ್ದ ನಾಗರಾಜ್ ಹಾಗೂ ವಿಷ್ಣು ಎಂಬುವವರಿಗೆ ಗಂಭೀರ ಗಾಯಗಳಾಗಿದ್ದು, ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸಂಬಂಧ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಗಾಬರಿ ಆಗ್ಬಿಡ್ತೀರ